ಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವೆಲ್ಕಮ್ ಬ್ಯಾಕ್. ಈ ಎಲ್ಲ ಟಾಕ್ ವಾರ್ ಮಧ್ಯದಲ್ಲಿ ಮಂಡ್ಯ ಜೆಡಿಎಸ್ ಸ್ಟ್ರಾಂಗ್ ವೀಕ್ ಈ ವಿಚಾರ ಪ್ರಸ್ತಾಪ ಆಯಿತು. ಸ್ಟ್ರಾಂಗ್ ಅಲ್ಲ ವೀಕ್, ಸೋತೋರ್ ಯಾರು ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆಯನ್ನ ಮಾಡಿದ್ರು. ಯಾಕಂದ್ರೆ MLAಗಳು ನಿಮ್ಮವರೇ ಇದ್ರು, ನಿಮ್ಮ ಕ್ಯಾಂಡಿಡೇಟ್ನ ಯಾಕೆ ಲೋಕಸಭೆಯಲ್ಲಿ ನೀವು ಸೋಲ್ಸ್ಬೇಕಾಯ್ತು, ಯಾಕೆ ಗೆಲ್ಲಿಸ್ಕೊಂಡು ಬರಕ್ಕಾಗಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರಲ್ಲ. ಅದಕ್ಕೆ ಕುಮಾರಸ್ವಾಮಿ ಉತ್ತರ ಕೊಡ್ತಾರೆ, ನನ್ನ ಮಗನಿಗೆ ಅಭಿಮನ್ಯು ರೀತಿಯಲ್ಲಿ ಒಂದು ಚಕ್ರವ್ಯೂಹ ಕ್ರಿಯೇಟ್ ಆಯಿತು, ಅದಕ್ಕೆ ಕಾರಣ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಟ್ರು. ಈ ಟಾಕ್ ಫೈಟ್ ಹೆಂಗಿತ್ತು ನೋಡಿ. ಬಹಳ ಸ್ಟ್ರಾಂಗ್ ಆಗಿದ್ರೆ ಪಾರ್ಲಿಮೆಂಟ್ ಯಾಕೆ ಸೋತಿದ್ರು? ಅವ್ರು ಬಹಳ ವೀಕ್ ಆಗ್ಬಿಟ್ಟಿದ್ದಾರೆ ಈಗ. ಪಾರ್ಲಿಮೆಂಟ್ ನಲ್ಲಿ ಯಾರ ಸೋತವ್ರು? ಮತ್ತೆ ನಾವು ಕ್ಯಾಂಡಿಡೇಟ್ ಹಾಕಿರ್ಲಿಲ್ಲ, ಅವ್ರಿಗೆ ಬಿಟ್ಟು ಕೊಟ್ಬಿಟ್ಟಿದ್ದು. ಸೋತವ್ರು ಯಾರಪ್ಪ? ಸ್ಟ್ರಾಂಗ್ ಆಗಿದ್ರು ಸೋಲ್ಬಿಟ್ಟಿದ್ರ? ವೀಕ್ ಆಗೋದು. ರೈತರು ಆ ಚುನಾವಣೆ ನಡೆಸಿದಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಹಾಭಾರತದಲ್ಲಿ ಯಾವ ಅಭಿಮನ್ಯುಗೆ ಚಕ್ರವ್ಯೂಹ ರಚನೆ ಮಾಡಿದ್ರು ಕೌರವರು, ಆ ರೀತಿ ಕಾಂಗ್ರೆಸ್ಸು, BJP ಮತ್ತು ರೈತ ಸಂಘ ಇವರೆಲ್ಲ ಸೇರಿ ಚಕ್ರವ್ಯೂಹ ರಚನೆ ಮಾಡಿ ಕುತಂತ್ರದಿಂದ ಗೆಲುವು ಕಂಡ್ರ ಹೊರತು ನಿಜವಾದ ಗೆಲುವಲ್ಲ ಅಂತ ಹೇಳಿದ್ದಾನೆ. ಸಿದ್ದರಾಮಯ್ಯನಿಂದ ಸೋತು ಅಂತ ಹೇಳಿದ್ದೀವ? ಹಾಸನದಲ್ಲಿ ಏನು ಸಿದ್ದರಾಮಯ್ಯನ ಗೆದ್ದಿದ್ದೇವಾ? ದೇವೇಗೌಡರು ದುಡಿಮೆ ಇದೆ ಅಲ್ಲಿ ಹಾಸನದಲ್ಲಿ. ಸಿದ್ದರಾಮಯ್ಯರು ತಿಳ್ಕೊಂಡಿರ್ಬೋದು ಮಹಾನ್ ವ್ಯಕ್ತಿ ಅಂತೇಳಿ. ಯಾತಕ್ಕೆ 130 135 ಇದ್ದರೆ 78ಕ್ಕೆ ಬಂದರು ಇವ್ರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ? ಯಾತಕ್ಕೋಸ್ಕರ 78 ಸ್ಥಾನಕ್ಕೆ ಬಂದರು? ಇದನ್ನು ಅರ್ಥ ಮಾಡ್ಕೋಬೇಕು. ಮಾತನಾಡಬೇಕಾದ್ರೆ ಅವರು ಬೆಳೆದಂಥ ಒಂದು ಪಕ್ಷ ಇದೆಯಲ್ಲ, ಈ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಅಂತಕ್ಕಂಥ ಪದೇ ಪದೇ ಹೇಳ್ತೀನಿ, ಮತ್ತೆ ಕೆಣಕ್ತಾರೆ. ಇದಿಷ್ಟೇ ಅಲ್ಲ, ಮಹಾನಾಯಕರು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರಿಗೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ್ದು DK ಶಿವಕುಮಾರ್ ಅವ್ರಿಗೆ. ಸೊ ಆ ವಿಚಾರವನ್ನು ಕೂಡ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ರು. ಸೊ ಇದ್ರ ಜೊತೆಯಲ್ಲಿ ಸುರೇಶ್ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. DK ಸುರೇಶ್ ಅವ್ರೇನು ಹೇಳಿದ್ರು ಕೇಳೋಣ. ಪಾಪ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳ್ತಾರೆ ಕುಮಾರಸ್ವಾಮಿ ಅವರಿಗೆ, ಪಾಪ ಅವ್ರು ನಮ್ಮ ಕ್ಯಾಂಡಿಡೇಟ್ನ ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರಲ್ಲ, ಮಡಿಲಿಗೆ ಬೇರೆ ಹಾಕ್ಬಿಟ್ಟವ್ರಂತಲ್ಲ ಮನಗಳಿವ್ರು ಸಾಯೋದಕ್ಕಿಂತ ಮುಂಚೆ ನನ್ನ ಮಕ್ಕಳನ್ನ ನೀವೇ ಕಾಪಾಡಬೇಕು ಅಂತ ಹೇಳ್ಕೊಂಡಿದ್ದಾರಲ್ಲ. ನಮಗೆ ಅಭ್ಯರ್ಥಿ ಇಲ್ಲ ಅಂತೇಳಿ. ಅಭ್ಯರ್ಥಿ ಇಲ್ಲದೆ ಇದ್ದಿದ್ದು ಅವರಿಗೆ, ನಮ್ಮಿಂದ ಕರ್ಕೊಂಡೋಗಿರ್ತಂಥ ಅಭ್ಯರ್ಥಿ ಅವರು. ನಾನು ನೋವು ಪಡ್ತಾ ಇದ್ದೇನೆಂತೆ ಅವರ ಮಹಾನಾಯಕರಿಗೆ ಹೇಳ್ತೀನಿ, ಅಧ್ಯಕ್ಷರಿಗೂ. ಸಿಂದಗಿ ಕ್ಷೇತ್ರ ಮೊದಲಿಂದಲೂ ಕಾಂಗ್ರೆಸ್ಸು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಪಕ್ಷದ ಶಾಸಕರೇನಿದ್ದರು ಅವರ ಮಗನ್ನ ಇವತ್ತು ಹೈಜಾಕ್ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರಲೇ. ಇದು ಸದಾಕಾಲ ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವರಿಗೆ, ಮಹಾನಾಯಕರಿಗೆ. ಪಾಪ ಮಾಡ್ತಾರೆ, ಅವ್ರು ನೀವು ಕೇಳಬೇಕು. ನಮ್ಮ ಸಂಯುಕ್ತ ಸರ್ಕಾರ ಓದದ್ದು ದಟ್ ಇಸ್ ಮುಗ್ಧ ಅಧ್ಯಾಯ. ಈಗ ಸದ್ಯಕ್ಕೆ ನಾವು ಯಾವುದು ಚರ್ಚೆ ಮಾಡೋಕ್ಕೆ ನಮ್ಗೆ ಆಸಕ್ತಿ ಇದೆ. ಕುಮಾರಸ್ವಾಮಿಯವರ ಮಾತಿನ ಬಗ್ಗೆ ನಾನು ಪ್ರತಿಕ್ರಿಯೆ ನೋಡಲಿಕ್ಕೆ ಸಿದ್ಧ ಇಲ್ಲ. ಅವರಿಗೆ ಯಾವ್ಯಾವ ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ. ಅವರು ಭಾಳ ಹಿರಿಯ ರಾಜಕಾರಣಿ ಇದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ಮೂಲಗಳು, BJPಯಿಂದ ಮೂಲಗಳು ಸಂಪರ್ಕದಲ್ಲಿರ್ಬೋದು ಅಂತ ಕಾಣಿಸ್ತದೆ. ಅವ್ರು ತಿಳಿಸಿರ್ಬೋದು, ಅದನ್ನು ಹೇಳ್ತಾರೆ. ಅವರ ಮಾತುಗಳನ್ನು ನಂಬಿ ನಾನು ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಘೋಷಣೆಯಾಗಿ ಅಲ್ಲಿಗೆ ಅಧಿಕೃತ ಅಭ್ಯರ್ಥಿಗಳು ಅಂತ ಹೇಳ್ಬಿಟ್ಟು ಈಗ ನಾಮಪತ್ರ ಎಲ್ಲ ಸಲ್ಲಿಕೆ ಆಗಿದೆಯಲ್ಲ, ಅವಾಗಿಂದು ಅಷ್ಟೇ ಕುಮಾರಸ್ವಾಮಿ ಅವರು ಈ ಬೈ ಎಲೆಕ್ಷನ್ ವಿಚಾರವಾಗಿ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡುವಾಗ ಕಾಂಗ್ರೆಸ್ ಅನ್ನ ಲೆಕ್ಕಕ್ಕೆ ಇಟ್ಕೊಳ್ತಿಲ್ಲ. ಅಲ್ಲಿ ಏನಿದ್ರು ನೇರವಾಗಿ ಫೈಟ್ ಇರೋದು ಸಿಂದಗಿಯಲ್ಲಿ BJP ವರ್ಸಸ್ JDS ಅಂತಾನೆ ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ, ಸಿಂದಗಿ ನಮ್ಮದೇ ಗೆಲುವು ಅಂತ ಹೇಳ್ತಿದಾರಲ್ಲ, ಆ ಸ್ಟೇಟ್ಮೆಂಟ್ ಹೆಂಗ್ ಕೊಡ್ತಿದ್ದಾರೆ ರಿಪೀಟೆಡ್ಲಿ ಕೇಳೋಣ. ಇಲ್ಲಿ ಸಿಂದಗಿನಲ್ಲಿ JDS ಮತ್ತು BJP ನಡುವೆನೇ ಫೈಟ್ ಇರೋದು. ಕಾಂಗ್ರೆಸ್ಸಲ್ಲಿ ಲೆಕ್ಕಕ್ಕಿಲ್ಲ. ಇವರು ಏನೇ ತಿಪ್ಪುರ್ಲಾಗ ಹಾಕಿದ್ರು ಸಿಂದಗಿ ಕ್ಷೇತ್ರದಲ್ಲಿ JDS ಚುನಾವಣೆ ಗೆಲ್ತಕ್ಕಂಥದ್ದು ಶತಸಿದ್ಧ. ಅಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಯಾಕಂದ್ರೆ ಈ ರಾಜ್ಯದ ಜನ ಇದ್ದಾರೆ, BJP ಸರ್ಕಾರದ ವಿರುದ್ಧ ಬಹಳ ಭ್ರಮ ನಿರಸನಗೊಂಡಿದ್ದಾರೆ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತೀವಿ. ನಮ್ಮ ಪಕ್ಷದ
ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಅವರು ಯಾವಾಗಲೂ ಜೆಡಿಎಸ್ ಮೇಲೆ ಒಂದು ಆರೋಪ ಮಾಡ್ತಾ ಇದ್ರು. ಬಿಜೆಪಿಯ ಬಿ ಟೀಮ್ ಯಾರು ಅಂತಂದ್ರೆ ಅದು ಜೆಡಿಎಸ್ ಪಕ್ಷ ಅಂತ ಹೇಳ್ತಾ ಇದ್ರು. ಸೊ ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಬಿ ಟೀಮ್ ಅಂತ ಹೇಳಿದ್ದು ನಾನಾ, ತಿಂದನ್ನ ಅರ್ಗಲ್ಲ, ಅವರಿಗೆ ಕೀಳು ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಯಾವಾಗ್ಲೂ ನಂದೇ ಚಿಂತೆ, ಅದಕ್ಕೆ ನನ್ನ ವಿಚಾರನೇ ಪ್ರಸ್ತಾಪ ಮಾಡ್ತಿರ್ತಾರೆ ಅಂತ ಅವರು ಟಾಂಗ್ ಕೊಟ್ರು. ನಾನು ಅವ್ರನ್ನ ಯಾಕೆ ಸೋಲಿಸಿ ಜನ ತೀರ್ಮಾನ ತಗೊಳ್ಳೋರು. ನನ್ನ ಉದ್ದೇಶ ಸಿದ್ದರಾಮಯ್ಯನವರ ಕೆಟ್ಟ ಉದ್ದೇಶಗಳಿತ್ತಲ್ಲ. 2018 ಚುನಾವಣೆಯಲ್ಲಿ JDS ಪಕ್ಷಕ್ಕೆ ನೀವು ಮತ ಹಾಕಿದ್ರೆ BJPಗೆ ಮತ ಹಾಕಿದಾಗೆ JDS ಗೆದ್ದರೆ BJP ಜೊತೆ ಹೋಗ್ಬಿಡ್ತಾರೆ ಅಂತೇಳಿ ಬಿ ಟೀಮ್ ಅಂತೇಳಿ ಪ್ರಚಾರ ಮಾಡಿದ್ರೆ ನಾನು, ಇದೇ ಸಿದ್ದರಾಮಯ್ಯ ತಾನೆ. ಆ ಅಪಪ್ರಚಾರ ಮಾಡಿ ಆ ಸಮಾಜದ ನಡುವೆ ಕಂಟಕ ಸೃಷ್ಟಿ ಮಾಡಿದ್ರಲ್ಲ. ಇವರ ಕುತಂತ್ರದ ಕೀಳು ರಾಜಕಾರಣನ ಸರಿಪಡಿಸ್ಕೋಬೇಕು ಅಂತಲೇ ನಾನು ಇವತ್ತು ಮುಸಲ್ಮಾನ್ ಸಮಾಜಕ್ಕೂ ಸಹ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೇ ಈ ಅಭ್ಯರ್ಥಿ ನಿಲ್ಲಿಸಿದ್ದೇವೆ. ಸಿದ್ದರಾಮಯ್ಯನವ್ರಿಗೆ ಪಾಠ ಕಲಿಸಬೇಕು ಅಂತಲೇ, ಕಾಂಗ್ರೆಸ್ಗಲ್ಲ. ಮೌನವಾಗಿದ್ರು ಕಾಲ್ಕೆ ಹಿಡ್ಕೊಂಡು ಜಗಳಕ್ಕೆ ಬರ್ತಾರೆ. ಅದನ್ನೇ ಅದು ಅವರಿಗೆ ತಿಂದನ್ನ ಅರ್ಗಲ್ಲ. ಸಿದ್ದರಾಮಯ್ಯ ಕುಮಾರಸ್ವಾಮಿನೇ ದಿನ ರಾತ್ರಿ ಮಲಗಿದಾಗಲೂ ನಾನೇ ಜ್ಞಾಪಕ ಬರೋದು. ನಾನು ಅವ್ರನ್ನೇ ಮಾತಾಡೋದೇ ಬೇರೆ, ಜನಪರವಾಗಿ ಮಾತಾಡಿದ್ದೀನಿ. ಅದಕ್ಕೊಂದು ಬೇರೆ ಬಣ್ಣ ಕಟ್ಟಿ ಅದಕ್ಕೆ ಕೋಮುವಾದಿ ಬಣ್ಣ ಕಟ್ಟಿದ್ದೀನಿ, ಅದಕ್ಕೆ ಮಾತಾಡೋದೇ ಇಲ್ಲ. ಏನು ಮಾಡೋಕ್ಕಾಗುತ್ತಪ್ಪ, ಮಾಡ್ಕೊಳ್ಳಿ ಬಿಡಿ, ಪ್ರಜಾಪ್ರಭುತ್ವ ಅಲ್ವಾ, ಮಾಡಿದ್ರೆ ಮಾಡ್ಕೊಳ್ಳಿ. ಅದಕ್ಕೆ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಜನಪ್ರತಿನಿಧಿಗಳು ಈಗ ಯಾವ್ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾತಕ್ಕೋಸ್ಕರ ಕೊಡ್ತಾರೆ, ಅದರಿಂದ ಅವ್ರಿಗೆ ಏನು ಲಾಭ ಆಗುತ್ತೆ ಅಂತ. ಇಷ್ಟು ದಿನ ಸುಮ್ಮನಿದ್ರು, ಸರ್ಕಾರ ಬಿದ್ದು ಹೋಗಿದೆ ಅಂದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ಇವಾಗ ಪ್ರಸ್ತಾಪ ಮಾಡ್ಕೊಂಡು ಕೂತು ಬೈ ಎಲೆಕ್ಷನ್ನಲ್ಲಿ ಒಂದು ಅಸ್ತ್ರ ಬೇಕಾಗಿತ್ತು. ಆ ಅಸ್ತ್ರವನ್ನ ಬಹುಶಃ ಇವಾಗ ರಾಜಕೀಯ ನಾಯಕರು ಪ್ರಯೋಗ ಮಾಡ್ತಾ ಇದ್ದಾರೆ ಈ ಎಲ್ಲ ಟಾಪ್ ವಾರ್ಗಳ ಮುಖಾಂತರ ಅಂತ ಅನ್ನಿಸ್ತಾ ಇದೆ. ನೋಡೋಣ ಇದು ಇಲ್ಲಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಅಥವಾ ಬೈ ಎಲೆಕ್ಷನ್ ತನಕನೂ ಎಳ್ಕೊಂಡು ಹೋಗ್ತಾರಾ, ಹಿಂಗೆ ಪರಸ್ಪರ ವಾಕ್ಸಮರ ನಡೀತಾ ಹೋಗುತ್ತಾ ಅಂತ ನೋಡೋಣ. ಈಗ ಕು ಆ್ಯಪ್ನಲ್ಲಿ ನಾವು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡದಲ್ಲಿ ಪ್ರತಿದಿನ 2 ಪ್ರಶ್ನೆಯನ್ನ ಕೇಳ್ತೀವಿ ನಾವು. ನಿಮ್ಮ ಮುಂದೆ ಮತ್ತೊಂದು